ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸ್ಥಾನ ಪಡೆದವರಲ್ಲಿ ಮಾಗಡಿ ಶಾಸಕ ಡಾಕ್ಟರ್ ಎಚ್.ಸಿ. ಬಾಲಕೃಷ್ಣ ಪ್ರಮುಖರು. ನಿಜ ಹೇಳಬೇಕು ಅಂದ್ರೆ ಬಾಲಕೃಷ್ಣ ಅವರು ವೃತ್ತಿಯಿಂದ ವೈದ್ಯರು, ಆದರೆ 5 ಬಾರಿ ಶಾಸಕರಾಗಿ ಗೆದ್ದು ಬಂದ ಶಾಸಕ. ಜನರ ನಡುವೆ ಸಂಘಟನಾ ಶಕ್ತಿ ಮತ್ತು ನಿರಂತರ ಕ್ಷೇತ್ರ ಸಂಪರ್ಕದಿಂದ ತಮ್ಮದೇ ಆದ ರಾಜಕೀಯ ನೆಲೆ ನಿರ್ಮಿಸಿಕೊಂಡಿರುವ ನಾಯಕ. ಬಾಲಕೃಷ್ಣ ಅವರ ರಾಜಕೀಯ ಪಯಣ 1965ರಲ್ಲಿ ರಾಮನಗರ ಜಿಲ್ಲೆಯ ಮಾಗಡಿಯಲ್ಲಿ ಜನನ. ತಂದೆ ಎಚ್.ಜಿ. ಚೆನ್ನಪ್ಪ 3 ಬಾರಿ ಶಾಸಕರು. ರಾಜ್ಯ ಸಚಿವರಾಗಿಯೂ ಸೇವೆ ಸಲ್ಲಿಸಿದರು. ಬಾಲಕೃಷ್ಣ ಅವರು ಕಿಮ್ಸ್ನಲ್ಲಿ ಎಂಬಿಬಿಎಸ್ ಪದವಿ. ಜನಸೇವೆ ಮಾಡಲೆಂದು ರಾಜಕೀಯಕ್ಕೆ ಎಂಟ್ರಿ. ಡಾಕ್ಟರ್ ಎಚ್.ಸಿ. ಬಾಲಕೃಷ್ಣ ಅವರು 1965ರಲ್ಲಿ ರಾಮನಗರ ಜಿಲ್ಲೆಯ ಮಾಗಡಿಯಲ್ಲಿ ಜನಿಸಿದರು. ಎಚ್.ಜಿ. ಚೆನ್ನಪ್ಪ 3 ಬಾರಿ ಶಾಸಕರಾಗಿದ್ದು ರಾಜ್ಯ ಸಚಿವರಾಗಿಯೂ ಸೇವೆ ಸಲ್ಲಿಸಿದರು. ಬಾಲಕೃಷ್ಣ ಅವರು ಕೆಂಪೇಗೌಡ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಿಂದ ಎಂಬಿಬಿಎಸ್ ಪದವಿ ಪಡೆದಿದ್ದಾರೆ. ನಂತರ ತಂದೆಯಂತೆಯೇ ಜನಸೇವೆ ಮಾಡಲೆಂದು ರಾಜಕೀಯಕ್ಕೆ ಧುಮುಕಿದ್ರು. ಸಾವಿರದ 1994ರಲ್ಲಿ ಬಿಜೆಪಿಯಿಂದ ಮಾಗಡಿ ಕ್ಷೇತ್ರದ ಶಾಸಕ. 1999ರಲ್ಲಿ ಕಾಂಗ್ರೆಸ್ನ ಎಚ್.ಎಂ. ರೇವಣ್ಣ ವಿರುದ್ಧ ಸೋಲು. ಸೋಲಿನ ಬಳಿಕ ಬಿಜೆಪಿ ತೊರೆದು ಜೆಡಿಎಸ್ ಸೇರ್ಪಡೆ. ಜೆಡಿಎಸ್ನಿಂದ 2004, 2008, 2013ರಲ್ಲಿ ಗೆಲುವು. ಬಾಲಕೃಷ್ಣ ಅವರ ರಾಜಕೀಯ ಪಯಣವನ್ನ ನೋಡೋದಾದ್ರೆ 1994ರಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಮೊದಲ ಬಾರಿಗೆ ಮಾಗಡಿ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗುವ ಮೂಲಕ ವಿಧಾನಸಭೆಯನ್ನ ಪ್ರವೇಶ ಮಾಡ್ತಾರೆ. ಬಳಿಕ 1999ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಚ್.ಎಂ. ರೇವಣ್ಣ ಅವರ ವಿರುದ್ಧ ಸೋಲನ್ನ ಅನುಭವಿಸುತ್ತಾರೆ. ಆ ಸೋಲಿನ ಬಳಿಕ ಬಿಜೆಪಿ ತೊರೆದ ಎಚ್.ಸಿ. ಬಾಲಕೃಷ್ಣ ಅವರು ಜಾತ್ಯತೀತ ಜನತಾದಳವನ್ನ ಸೇರಿದರು. ಜೆಡಿಎಸ್ ಪಕ್ಷದಿಂದ 2004, 2008 ಮತ್ತು 2013ರ ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಹ್ಯಾಟ್ರಿಕ್ ಗೆಲುವು ಸಾಧಿಸುತ್ತಾರೆ. ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ 2018ರಲ್ಲಿ ಜೆಡಿಎಸ್ ಅಭ್ಯರ್ಥಿ ಎ. ಮಂಜುನಾಥ್ ವಿರುದ್ಧ ಭಾರೀ ಅಂತರದಿಂದ ಸೋಲನ್ನ ಕಂಡಂತ ಬಾಲಕೃಷ್ಣ ಅವರು 2023ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆದ್ದು 5ನೇ ಬಾರಿಗೆ ಶಾಸಕರಾದರು. 94,650 ಮತಗಳನ್ನು ಪಡೆದು ಸುಮಾರು 11,839 ಮತಗಳ ಅಂತರದಿಂದ ಜಯ ಸಾಧಿಸಿದರು. ಎರಡು 2024ರಲ್ಲಿ ಕರ್ನಾಟಕ ಸರ್ಕಾರ ಬಾಲಕೃಷ್ಣ ಅವರನ್ನ ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ನೇಮಿಸಿತು. ಇದೆಲ್ಲದರ ನಡುವೆ ಎಚ್.ಸಿ. ಬಾಲಕೃಷ್ಣ ಅವರು ಅನೇಕ ಬಾರಿ ತಮ್ಮ ಸಾರ್ವಜನಿಕ ಹೇಳಿಕೆಗಳಿಂದಲೇ ಸುದ್ದಿಯಾಗಿದ್ರು. ಅದರಲ್ಲೂ ಬಿಡದಿ ಟೌನ್ಶಿಪ್ ಹಾಗೂ ರೈತರ ಹೋರಾಟಕ್ಕೆ ಸಂಬಂಧಿಸಿದಂತೆ ಅವರ ಹೇಳಿಕೆಗಳು ರಾಜಕೀಯ ಚರ್ಚೆಗಳಿಗೂ ಕಾರಣವಾಗಿದ್ವು. ಒಟ್ಟಾರೆ ವೈದ್ಯರಾಗಿ ಆರಂಭವಾದ ಬಾಲಕೃಷ್ಣ ಅವರ ಬದುಕು 3 ಪಕ್ಷಗಳ ರಾಜಕೀಯ ಅನುಭವವನ್ನು ಹೊಂದಿದೆ. 5 ಬಾರಿ ಶಾಸಕರಾಗಿ ಗೆಲುವು ಕಂಡಿದ್ದಾರೆ. ಸೋಲುಗಳ ರುಚಿಯನ್ನೂ ನೋಡಿದ್ದಾರೆ. ಇದೆಲ್ಲದರ ನಡುವೆಯೂ ಮತ್ತೆ ಜನರ ವಿಶ್ವಾಸ ಗಳಿಸುವ ಮೂಲಕ ಒಕ್ಕಲಿಗ ಪ್ರಭಾವದ ಮಾಗಡಿಯಲ್ಲಿ ಗೆದ್ದು ಬಂದಿದ್ದಾರೆ. ಈಗ ಸಚಿವರಾಗುವ ಮೂಲಕ ತಮ್ಮ ರಾಜಕೀಯ ಬದುಕಿನ ಹೊಸ ಮೈಲುಗಲ್ಲನ್ನ ಸಾಧಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಫೋಕಸ್ ಟಿವಿ.